14ನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರ ಸೇನಾಪತಿಯಾದ ಮಲ್ಲಿಕ್ ಕಾಫೂರ್ ನಡೆಸಿದ ತೀವ್ರ ದಾಳಿಯಿಂದ ಅಂದಿನ ದ್ವಾರಸಮುದ್ರ ಅಂದರೆ ಹಿಂದಿನ ಹಳೇಬೀಡು ನಾಶವಾದಾಗ ಈ ದೇಗುಲವೂ ಹಾನಿಯಾಯಿತು. ನಂತರ ದಿನಗಳಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯು ಸಂರಕ್ಷಿತ ಸ್ಮಾರಕವಾಗಿ ಘೋಷಿಸಿ ಕಾಪಾಡಿಕೊಂಡು ಬರುತ್ತಿರುವ ಈ ದೇಗುಲ ಹಳೇಬೀಡಿನ ಕೇದಾರೇಶ್ವರ ದೇಗುಲ. ಹೊಯ್ಸಳ ರಾಜ 2ನೇ ವೀರ ಬಳ್ಳಾಳ ಮತ್ತು ಪತ್ನಿ ರಾಣಿ ಕೇತಲಾದೇವಿ ಕ್ರಿಸ್ತಶಕ 1219ರಲ್ಲಿ ಶಿವನಿಗೆ ಸಮರ್ಪಿತವಾದ ದೇವಾಲಯವನ್ನು ನಿರ್ಮಿಸಿದ್ದರು. ರಾಮಾಯಣ, ಮಹಾಭಾರತ ಹಾಗೂ ಭಾಗವತ ಪುರಾಣದ ಕಥೆಗಳ ಕೆತ್ತನೆಗಳಿಂದ ಕಟ್ಟಿ ದೇಗುಲದ ಸಾಲಂಕೃತ ಪಟ್ಟಿಗಳಲ್ಲಿ ಆನೆ, ಸಿಂಹ, ಕುದುರೆಗಳ ಸಾಲುಗಳನ್ನು ಕಾಣಬಹುದು. ಇದು ಹೊಯ್ಸಳ ಸಾಮ್ರಾಜ್ಯದ ಉತ್ತುಂಗದ ಕಾಲದಲ್ಲಿ ನಿರ್ಮಾಣವಾದ ಕಲಾಕೃತಿ. ಹಳೇಬೀಡಿನ ಹೊಯ್ಸಳೇಶ್ವರ ದೇಗುಲಕ್ಕೆ ಹೋಲಿಸಿದರೆ ಇದು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಇದರ ಕೆತ್ತನೆಗಳು ಸೂಕ್ಷ್ಮ ಹಾಗೂ ನಾಜೂಕತೆಯಿಂದ ನಕ್ಷತ್ರಾಕಾರದ ವಿನ್ಯಾಸದಲ್ಲಿ ಅದಕ್ಕಿಂತಲೂ ಮಿಗಿಲಾಗಿದೆ ಎಂದು ಹೇಳಬಹುದು. ಸ್ಥಳೀಯರ ನಂಬಿಕೆಯ ಪ್ರಕಾರ ಈ ದೇಗುಲದ ನಿರ್ಮಾಣಕ್ಕೆ ಬಳಸಿದ ಕಲ್ಲುಗಳನ್ನು ತರಲು ವಿಶೇಷವಾದ ಆನೆಗಳನ್ನು ಬಳಸಲಾಗಿತ್ತಂತೆ. ಹೀಗೆ ನಮ್ಮ ಹೊಯ್ಸಳ ಮನೆತನದವರು ಶೈವ ಹಾಗೂ ವೈಷ್ಣವ ಎರಡೂ ಧರ್ಮಗಳಿಗೆ ಸಮಾನ ಪ್ರೋತ್ಸಾಹ ನೀಡುತ್ತಿದ್ದರು ಎನ್ನುವುದಕ್ಕೆ ಈ ಶಿವಾಲಯವೇ ಸಾಕ್ಷಿ. ಕೇದಾರೇಶ್ವರ ದೇಗುಲ ಕೇವಲ ಒಂದು ಗುಡಿಯಲ್ಲ, ಬದಲಿಗೆ ಸಮಸ್ತ ಹಿಂದೂ ದೇವತೆಗಳ ಕಲಾ ಪ್ರದರ್ಶನದ ಶಾಲೆ ಎಂದರೆ ತಪ್ಪಾಗಲಾರದು. ಇನ್ನಷ್ಟು ಹೊಸ ಕಥೆಗಳೊಂದಿಗೆ ನಾವು ನಿಮ್ಮ ಮುಂದೆ ಮತ್ತೆ ಸಿಗೋಣ.